ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಪ್ಲಾನ್ ಆಗಿದೆ. 3 ಸ್ಥಳಗಳಲ್ಲಿ ಕೇಂದ್ರ ತಂಡ ಈಗಾಗಲೇ ಪರಿಶೀಲನೆ ನಡೆಸಿದೆ. ಕೇವಲ ಜಾಗ ಕೊಡೋದಲ್ಲ, ಡೆವಲಪರ್ಸ್ ಬರಬೇಕು. ಮೂಲಸೌಕರ್ಯ ಸಚಿವರು ಎಂಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿರಾದ ಸ್ಥಳ ಪರಿಗಣನೆ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ. ತುಮಕೂರು ಭಾಗದಲ್ಲಾದರೆ 20 ಜಿಲ್ಲೆಗಳಿಗೆ ಸಹಾಯ ಆಗುತ್ತೆ. ಪ್ರಾಜೆಕ್ಟ್ ಹೈಜಾಕ್ ಆಗುತ್ತೆ ಅನ್ನೋದು ಸುಳ್ಳು ಅಂತ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ನಾವು ಅವರಿಗೆ ಏನು 3 ಸ್ಥಳಗಳನ್ನ ಕೊಟ್ಟಿದ್ದೀವಿ. ಆ 3 ಸ್ಥಳಗಳನ್ನ ಬಂದು ಅವ್ರು ನೋಡ್ಕೊಂಡು ಹೋಗಿದ್ದಾರೆ. ಅವರು ಕೆಲವೊಂದು ಅಲ್ಲಿ ಬಂದು ಆ ಲ್ಯಾಂಡ್ ಸೂಟೇಬಲ್ ಇದೆಲ್ಲ ನೋಡ್ತಾರೆ. ಆಮೇಲೆ ಇನ್ನುಳಿದ ಪ್ಯಾರಾಮೀಟರ್ಸ್ ಎಲ್ಲ ಇದ್ದಾವೆ, ಅವೆಲ್ಲವೂ ಕೂಡ ನೋಡಿ ಇವತ್ತೊಂದು ದಿವಸ ವರದಿ ಕೊಡ್ತಾರೆ. ಅವರ ರೋಲ್ ಇಷ್ಟೇ, ಇದು ಸೈಟ್ ಸೂಟೇಬಲ್ ಇದೆ ಇಲ್ಲ, ಉಳಿದಂಥ ಕೆಲವೊಂದು ಪ್ಯಾರಾಮೀಟರ್ಸ್ ಎಲ್ಲ ಇದ್ದಾವೆ, ಅದನ್ನು ಅವ್ರು ಕೊಡ್ತಾರೆ. ಇದಾದಮೇಲೆ ನಾವು ಸರ್ಕಾರ ಒಂದು ಫಿಸಿಬಿಲಿಟಿ ರಿಪೋರ್ಟ್ ಮಾಡಬೇಕಾಗ್ತದೆ. ವಯಬಿಲಿಟಿ, ಫಿಸಿಬಿಲಿಟಿ, DPR ಎಕ್ಸ್ಪರ್ಟ್ಸ್ನಿಂದ ಕನ್ಸಲ್ಟೆಂಟ್ಸ್ ಇರ್ತಾರೆ. ಹಾಗೆ ಜೇವರಿ ಏರ್ಪೋರ್ಟು, ನವಿ ಮುಂಬೈ ಏರ್ಪೋರ್ಟ್ ಮಾಡಿದಾರಲ್ಲ, ಅಂಥವ್ರಿಗೆ ಎಕ್ಸ್ಪರ್ಟ್ ಮಾಡಿ ಅವರು ಎಲ್ಲವನ್ನ ಸ್ಟಡಿ ಮಾಡ್ತಾರೆ. ನನಗೆ ಗೊತ್ತಿರೋದು 2 ಕಡೆ ಅವರು ಸರ್ವೆ ಮಾಡಿದ್ದಾರೆ ಅಂತ. ಒಂದು ನೆಲಮಂಗಲ ಕುಣಿಗಲ್ಲು ಆ ಭಾಗದಲ್ಲಿ ಒಂದು, ಇನ್ನೊಂದು ಕನಕಪುರ ಆ ಭಾಗದಲ್ಲಿ, ಬಿಡದಿ ಕನಕಪುರ ಆ ಭಾಗದಲ್ಲಿ ಒಂದು 2 ಸರ್ವೆ ಮಾಡಿದ್ದಾರೆ. ಅದಕ್ಕೆ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿರ್ತವೆ. ಆ ಪ್ಯಾರಾಮೀಟರ್ಸ್ಗಳ ಅಡಿಯಲ್ಲಿ ಅವರು ರೆಕಮೆಂಡೇಶನ್ಸ್ ಮಾಡ್ತಾರೆ. ಶಿರಾದು ಕೂಡ ಅವರು ಪರಿಗಣಿಸಿದರೆ, ಅವರೇನು ಇನ್ಸ್ಪೆಕ್ಷನಿಗೆ ಬಂದಿಲ್ಲ, ಆದರೆ ಪರಿಗಣಿಸಿದರೆ ನಮಗೆ ಭಾಳ ಅನುಕೂಲ ಆಗುತ್ತೆ. ಇಲ್ಲ, ನಮಗೆಲ್ಲ ಒಂದೇ ಅಲ್ಲ, ಎಲ್ಲಿದ್ದರೂ ಒಂದೇ. ನಮಗೆ ತುಮಕೂರು ಜಿಲ್ಲೆ ಅಂತ ಅಲ್ಲ, ಈ ಭಾಗದಲ್ಲಾದರೆ ಒಂದು 20 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಶಿರಾ ಇರ್ಬೋದು ಅಥವಾ ವಸಂತ ನರಸಾಪುರ ಇರ್ಬೋದು, ಆ ಭಾಗದಲ್ಲಿ ಎಲ್ಲಿ ಬಂದರೂ ನಮ್ಗೆ ಅನುಕೂಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.